ಇವತ್ತಿನ ಸ್ಪೆಷಲ್ ರೆಸಿಪಿ ಗುಲಾಬ್ ಜಾಮೂನ್ ಅಂದ ಕೂಡಲೇ ಯಾರಿಗಿಷ್ಟ ಆಗಲ್ಲ ಹೇಳಿ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರಿಗೂ ಇಷ್ಟ ಆಗೇ ಆಗುತ್ತೆ. ಈಸಿಯಾಗಿ ಪರ್ಫೆಕ್ಟಾಗಿ ಇನ್ಸ್ಟೆಂಟಾಗಿ ಮನೆಯಲ್ಲೇ ಗುಲಾಬ್ ಜಾಮೂನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ಮೊದಲನೇ ಸ್ಟೆಪ್ಪು, ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನಾನಿಲ್ಲಿ MTR ಅವ್ರದ್ದು ಜಾಮೂನ್ ಪೌಡರ್ ಮಿಕ್ಸನ್ನು ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಕಂಪ್ನಿ ಅವೈಲೇಬಲ್ ಇರುತ್ತೆ ಆ ಕಂಪ್ನಿಯ ಜಾಮೂನ್ ಪೌಡರ್ ಮಿಕ್ಸನ್ನು ತೊಗೊಳ್ಳಿ. ನಾನಿಲ್ಲಿ ಮೊದಲಿಗೆ 1 ಕಪ್ ಆಗೋಷ್ಟು ಜಾಮೂನ್ ಪೌಡರ್ನ ಒಂದು ಜರಡಿಗೆ ಹಾಕಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ಜರಡಿಯಲ್ಲಿ ನೀಟಾಗಿ ಜರಡಿ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಜರಡಿಗೆ ಶಿಫ್ಟ್ ಮಾಡಿಕೊಂಡು ನಾನಿಲ್ಲಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ನಾವು ಇಲ್ಲಿ ನೀಟಾಗಿ ಜರಡಿ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಆಗಿ ನಾನಿಲ್ಲಿ 1.5 ಕಪ್ ಆಗೋಷ್ಟು ಜಾಮೂನ್ ಪೌಡರ್ ಮಿಕ್ಸನ್ನು ತೊಗೊಂಡಿದ್ದೀನಿ. 175 ಗ್ರಾಮ್ ಇದೆ. ಈ ರೀತಿ ಜರಡಿ ಮಾಡ್ಕೋಬೇಕಾಗುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಈ ರೀತಿ ನೀಟಾಗಿ ನಾವು ಇನ್ಸ್ಟೆಂಟ್ ಜಾಮೂನ್ ಪೌಡರ್ ಮಿಕ್ಸನ್ನು ಜರಡಿ ಮಾಡಿಕೊಂಡು ನಂತರ ನಾವು ಇಲ್ಲಿ ಹಾಲು ಅಥವಾ ನೀರನ್ನು ಸೇರಿಸ್ಬಿಟ್ಟು ಕಲಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಹಾಲು ನೀರು ಎರಡನ್ನೂ ಮಿಕ್ಸ್ ಮಾಡಿ ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ಜಾಮೂನ್ ಪೌಡರ್ನ ಮೆಜರ್ ಮಾಡ್ಕೊಂಡಿದ್ದೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲನ್ನ ತಗೊಂಡು ಸ್ವಲ್ಪನೇ ಸೇರಿಸ್ತಾ ನಾನಿಲ್ಲಿ ಈ ರೀತಿ ಕಲಿಸ್ಕೊಂಡಿದ್ದೀನಿ. ಬೆರಳುಗಳಲ್ಲೇ ನೀವು ಕಲಿಸ್ಕೋಬೇಕಾಗತ್ತೆ. ಜಾಸ್ತಿ ನಾದಬಾರ್ದು, ಬೆರಳುಗಳಲ್ಲೇ ನೀಟಾಗಿ ಕಲಿಸ್ಬೇಕು. ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ನೀಟಾಗಿ ಕಲಿಸ್ಬಿಟ್ಟು ಒಂದು ಉಂಡೆ ಥರ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಡಿ ಅಥವಾ ಒಂದು ಒದ್ದೆ ಬಟ್ಟೆಯನ್ನು ಮುಚ್ಚಿ ಇಡಬೇಕಾಗತ್ತೆ. ನಂತರ ಒಂದು ಪಾತ್ರೆಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆಯನ್ನು ತಗೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ನಾನು ಜಾಮೂನ್ ಪೌಡರ್ನ ಮೆಜರ್ ಮಾಡ್ಕೊಂಡಿದ್ದೆ ಅದೇ ಕಪ್ಪಲ್ಲಿ 2 ಕಪ್ಪು ಸಕ್ಕರೆ, 2 ಕಪ್ಪು ನೀರನ್ನು ಸೇರಿಸ್ಬಿಟ್ಟು ಇಲ್ಲಿ ನಾನು ಸಕ್ಕರೆ ಪಾಕನ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸಕ್ಕರೆಯನ್ನು ಕರಗಿಸ್ಕೋಬೇಕು. ಸಕ್ಕರೆ ಕರಗಿದ ಮೇಲೆ 1 ರಿಂದ 2 ನಿಮಿಷಗಳ ಕಾಲ ಸಕ್ಕರೆ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಬೇಕಾದ್ರೆ 1-2 ಏಲಕ್ಕಿನ ಜಜ್ಜಿಬಿಟ್ಟು ಪೌಡರ್ ಮಾಡಿ ಸೇರಿಸ್ಕೊಳ್ಳಿ. ಏಲಕ್ಕಿ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಆದಮೇಲೆ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಒಂದು ಸ್ಪೂನಲ್ಲಿ ಇಟ್ಕೊಂಡಿರುವಂಥ ಸಕ್ಕರೆ ಪಾಕನ ಟಚ್ ಮಾಡಿ ನೋಡಿದ್ರೆ ಅಂಟದಂಗೆ ಫೀಲ್ ಆಗುತ್ತೆ. ಅಲ್ಲಿವರೆಗೂ ಫೀಲ್ ಆದರೆ ಪಾಕ ರೆಡಿಯಾಗಿದೆ ಅಂತ. ಫ್ಲೇಮ್ ಆಫ್ ಮಾಡಿ ಒಂದು ತಟ್ಟೆಯನ್ನು ಮುಚ್ಚಿ ಎತ್ತಿಟ್ಕೊಳ್ಳಿ. ಜಾಮೂನ್ ಹಿಟ್ಟನ್ನು ನಾವೇನು ಕಲಸಿಟ್ಟಿದ್ವಿ ಅದನ್ನ ಇವಾಗ ನೋಡ್ತಾ ಇರ್ಬೋದು. ನಾನು ಒಂದು 15 ನಿಮಿಷ ಕಲಸಿ ಇಟ್ಟಿದ್ದೆ ಎಷ್ಟು ಪದ್ರವಾಗಿ ಬಂದಿದೆ ಅಂತ. 1-2 ನಿಮಿಷ ಬೆರಳುಗಳಲ್ಲಿ ಈ ರೀತಿ ಕಲಿಸ್ಕೊಬಿಟ್ಟು ನಂತರ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳಾಗಿ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಈ ಥರ ಪೀಸಸ್ಗಳಾಗಿ ಮಾಡಿ ಇಟ್ಕೊಳ್ಳಿ. ಜಾಮೂನ್ ಹಿಟ್ಟನ್ನ ಜಾಸ್ತಿ ನಾದಲಿಕ್ಕೆ ಹೋಗಬೇಡಿ, ಅದು ಜಾಸ್ತಿ ನಾದೋದ್ರಿಂದ ಹಾರ್ಡ್ ಆಗುತ್ತೆ. ಅದಕ್ಕೋಸ್ಕರ ಜಾಮೂನ್ ಹಿಟ್ಟನ್ನ ಜಾಸ್ತಿ ನಾದಬಾರ್ದು. ನೀವು ಸಣ್ಣ ಪೀಸಸ್ಗಳಾಗಿ ಮಾಡಿ ಇಟ್ಕೊಳ್ಳಿ. ಮಾಡ್ಕೊಂಡಿರೋ ಹಿಟ್ಟು ಮೇಲೆ ಒಂದು ಒದ್ದೆ ಬಟ್ಟೆಯನ್ನು ಮಾಡಿ ಅದ್ರ ಮೇಲೆ ಮುಚ್ಚಿಡಬೇಕಾಗತ್ತೆ. ಸೊ ಇಲ್ಲಾಂದರೆ ಜಾಮೂನ್ಗಳು ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಜಾಮೂನ್ ಒಂದು ಪೀಸನ್ನು 2 ಕೈಗಳ ಮಧ್ಯೆ ಇಟ್ಟು ಗಟ್ಟಿಯಾಗಿ ಪ್ರೆಸ್ ಮಾಡಿ ನೀವು ಈ ರೀತಿ ಜಾಮೂನ್ ಉಂಡೆಗಳಾಗಿ ಮಾಡ್ಕೋಬೇಕಾಗತ್ತೆ. ಒಂದೂ ಕ್ರ್ಯಾಕ್ ಬರಬಾರ್ದು, ಆ ರೀತಿಯಲ್ಲಿ ನೀವು ಉಂಡೆಗಳನ್ನ ಮಾಡ್ಕೋಬೇಕು. ಪ್ರೆಸ್ ಮಾಡಿ ಉಂಡೆ ಮಾಡೋದ್ರಿಂದ ಉಂಡೆಗಳು ಎಲ್ಲೂ ಸಹ ಕ್ರ್ಯಾಕ್ ಬಿಡಲ್ಲ. 2 ಕೈಗಳ ಮಧ್ಯ ಜಾಮೂನ್ ಪೀಸನ್ನು ಇಟ್ಬಿಟ್ಟು ಪ್ರೆಸ್ ಮಾಡಿ ಈ ರೀತಿ ಉಂಡೆನ ಮಾಡ್ಕೊಳ್ಳಿ. ಎಲ್ಲೂ ಸಹ ಕ್ರ್ಯಾಕ್ಗಳು ಅನ್ನೋದು ಬರಲ್ಲ. ಒಂದು ಸಲಿಗೆ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನ ಮಾಡ್ಕೋಬೇಕಾಗತ್ತೆ. ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಟು ಒಂದ್ಸಲಿ ಎಣ್ಣೆನ ಚೆನ್ನಾಗಿ ಕಾಯಿಸಿ ನಂತರ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಾಮೂನನ್ನು ಫ್ರೈ ಮಾಡಬೇಕಾಗುತ್ತೆ. ಒಂದೊಂದೇ ಜಾಮೂನ್ ಉಂಡೆಗಳನ್ನ ಎಣ್ಣೆಗೆ ಸೇರಿಸಿ ನಂತರ ನೀವು ಫ್ರೈ ಮಾಡ್ಕೋಬೇಕು. ಜಾಮೂನ್ ಉಂಡೆಗಳನ್ನ ಫ್ರೈ ಮಾಡಬೇಕಾದ್ರೆ ನೀವು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡಿರ್ಬೇಕು. ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೂ ಸಹ ಜಾಮೂನ್ಗಳು ಒಡೆಯೋ ಚಾನ್ಸಸ್ ಇರುತ್ತೆ. ನೀವು ಉಂಡೆಗಳು ಎಷ್ಟೇ ಚೆನ್ನಾಗಿ ಮಾಡಿದರೂ ಎಣ್ಣೆ ಸರಿಯಾಗಿ ಕಾದಿಲ್ಲ ಅಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಜಾಮೂನ್ ಅನ್ನೋದು ಒಡೆಯುತ್ತೆ. ಸೊ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದ್ರೆ ಮಾತ್ರ ಜಾಮೂನ್ ಅನ್ನೋದು ಎಣ್ಣೆಗೆ ಹಾಕಿದಾಗ ಹೀಟನ್ನು ಕರೆಕ್ಟಾಗಿ ತಗೊಂಡು ಅವು ಚೆನ್ನಾಗಿ ಫ್ರೈ ಆಗುತ್ತೆ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಾಮೂನ್ಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಂದು ಬಣ್ಣಕ್ಕೆ ಬರಬೇಕು ಜಾಮೂನು, ಅಲ್ಲಿವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಒಂದು 10 ರಿಂದ 15 ಸೆಕೆಂಡ್ ಆದಮೇಲೆ ಜಾಮೂನ್ ಉಂಡೆಗಳನ್ನ ನೀವಿಲ್ಲಿ ಪಾಕಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಪಾಕನೂ ಸಹ ಉಗುರು ಬೆಚ್ಚಗಿರಬೇಕು, ಜಾಮೂನು ಸಹ ಸ್ವಲ್ಪ ಬೆಚ್ಚಗಿದ್ರೆ ಸಾಕಾಗುತ್ತೆ. 2ನೇ ರೌಂಡನ್ನು ಸಹ ಇದೇ ರೀತಿ ಜಾಮೂನ್ಗಳನ್ನ ಸೇರಿಸ್ಬಿಟ್ಟು ಮೊದಲಿಗೆ ನೀವು
ಎಣ್ಣೆಯನ್ನು ಕಲಕಬೇಕಾಗುತ್ತೆ. ಜಾಮೂನನ್ನು ಟಚ್ ಮಾಡಲಿಕ್ಕೆ ಹೋಗಬೇಡಿ. ಜಾಮೂನ್ ಸ್ವಲ್ಪ ಫ್ರೈ ಆಗಿ ಕಲರ್ ಚೇಂಜ್ ಆಗಬೇಕಾದ್ರೆ ನೀವು ಜಾಮೂನ್ ಮೇಲೆ ಸ್ಪೂನನ್ನು ಆಡಿಸಿದರೆ ಎಲ್ಲ ಕಡೆಯೂ ಸಹ ಒಂದೇ ರೀತಿ ಬಣ್ಣ ಬರುತ್ತೆ. ಫ್ರೈ ಮಾಡಿ ಒಂದು 10 ಸೆಕೆಂಡ್ ಆದಮೇಲೆ ಪಾಕಕ್ಕೆ ಜಾಮೂನ್ಗಳನ್ನ ಸೇರಿಸ್ಬಿಟ್ಟು ಒಂದು 10ರಿಂದ ಅರ್ಧ ಗಂಟೆವರೆಗೂ ಪಾಕದಲ್ಲಿ ಜಾಮೂನು ನೆನೆಯಲಿಕ್ಕೆ ಬಿಟ್ಬಿಡಿ. ಆಗ ಪಾಕನ ಹೀರ್ಕೊಂಡು ದಪ್ಪ ಆಗಿರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಜಾಮೂನೆಲ್ಲ ಎಷ್ಟು ದಪ್ಪ ಆಗಿದೆ ಅಂತ ಹೇಳ್ಬಿಟ್ಟು. ಪಾಕನ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ತುಂಬಾ ಜ್ಯೂಸಿಯಾಗಿ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.